ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, 11 ಜೂನ್ 2024 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 5:53, ಸೂರ್ಯಾಸ್ತ ಸಂಜೆ 6:46. ಚಂದ್ರೋದಯ ಬೆಳಗ್ಗೆ 10:05, ಚಂದ್ರಾಸ್ತ ರಾತ್ರಿ 11:04. ಇಂದಿನ ತಿಥಿ ಪಂಚಮಿ ಸಂಜೆ 5:44 ನಂತರ ಷಷ್ಠಿ. ಯೋಗ ವ್ಯಾದಾತ ಸಂಜೆ 4:47 ನಂತರ ಹರ್ಷಣ. ನಕ್ಷತ್ರ ಆಶ್ಲೇಷ ರಾತ್ರಿ 12:16 ನಂತರ ಮಗ. ಕರ್ಣ ಬಾಲವ ಸಂಜೆ 5:27, ಕೌಲವ ಪೂರ್ಣರಾತ್ರಿ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:24 ರಿಂದ 5:09, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:54 ರಿಂದ 12:45. ಪ್ರಾತಃ ಸಂಧ್ಯಾ ಬೆಳಗ್ಗೆ 4:46 ರಿಂದ 5:53 ಸಂಧ್ಯಾಕಾಲ ಸಂಜೆ 6:46 ರಿಂದ 7:53. ಅಮೃತಕಾಲ ರಾತ್ರಿ 9:55 ರಿಂದ 11:39. ಸರ್ವಾರ್ಥ ಸಿದ್ಧಿಯೋಗ ಬೆಳಗಿನ ಜಾವ 5:53 ರಿಂದ ರಾತ್ರಿ 11:39. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ 3:33 ರಿಂದ 5:09. ಯಮಗಂಡ ಕಾಲ ಬೆಳಗ್ಗೆ 9:06 ರಿಂದ 10:43. ವರ್ಜ್ಯಕಾಲ ಬೆಳಗ್ಗೆ 11:31 ರಿಂದ 1:15. ದುರ್ಮುಹೂರ್ತ ಬೆಳಗ್ಗೆ 8:28 ರಿಂದ 9:19 ನಂತರ ರಾತ್ರಿ 11:13 ರಿಂದ 11:57. ರಾತ್ರಿ 12:16 ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಮಘ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 11:39 ಚಂದ್ರಬಲ ಇರುವ ರಾಶಿಗಳು: ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ ವ್ಯವಹಾರದಲ್ಲಿ ಕೆಲವು ತಾಂತ್ರಿಕ ದೋಷಗಳನ್ನು ಎದುರಿಸಬೇಕಾಗಬಹುದು. ಒತ್ತಡದ ದಿನದ ಹೊರತಾಗಿಯೂ ನೀವು ಮರಳಿ ಚೈತನ್ಯ ಪಡೆಯಲು ಸಾಧ್ಯವಾಗುತ್ತದೆ. ಕೆಲಸದ ಶೈಲಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಂಶೋಧನೆ ಮತ್ತು ಪ್ರಯೋಗಕ್ಕಾಗಿ ಈ ಸಮಯ ಬಳಸಿ. ವೃಷಭ ರಾಶಿ: ಹೃದಯ ಸಂಬಂಧಿ ಸಮಸ್ಯೆ ಹೊಂದಿದ್ದರೆ ವೈದ್ಯರ ಸಲಹೆ ಪಡೆಯಿರಿ. ಮಾನಸಿಕವಾಗಿ ಬಳಲುವಿರಿ. ಹಾಗಾಗಿ ಇಂದು ವಿಶ್ರಾಂತಿ ಪಡೆಯಿರಿ. ನಿಮ್ಮ ತಂದೆ ತಾಯಿ ಅಥವಾ ಹಿರಿಯರ ಮಾತುಗಳನ್ನು ಕೇಳಬೇಕಾದ ಅಗತ್ಯವಿದೆ. ಮಿಥುನ ರಾಶಿ: ಈ ದಿನ ಹಣವನ್ನು ಉಳಿಸಲು ಮತ್ತು ಯೋಜನೆಗಳನ್ನು ಮಾಡಲು ಇಚ್ಛಿಸುವಿರಿ. ದಿನದ ಆರಂಭದಲ್ಲಿ ಹೆಚ್ಚಿನ ಕೆಲಸಗಳು ಇರಬಹುದು. ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಶ್ರಮಿಸಬೇಕಾಗುವುದು. ಪ್ರೀತಿ ಪಾತ್ರರಿಗೆ ಸಾಕಷ್ಟು ಸಮಯ ನೀಡುವಿರಿ. ಕಟಕ ರಾಶಿ: ದಿನ ಉತ್ತಮ ದಿನವಾಗಬಹುದು. ವ್ಯಾಪಾರ ಸಂಬಂಧಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಜ್ಞಾನವನ್ನು ಹೆಚ್ಚಿಸುವ ಮನಸ್ಥಿತಿಯಿಂದ ಕೋರ್ಸ್ಗಳಿಗೆ ಸೇರಬಹುದು, ಇಲ್ಲವೇ ಕಾಲೇಜಿಗೆ ಹಿಂತಿರುಗಲು ಯೋಚಿಸಬಹುದು. ಸಿಂಹ ರಾಶಿ: ಅತಿಯಾದ ಅವಲಂಬನೆಯಿಂದ ಕೆಲಸಗಳು ಹಾಳಾಗುವುದಲ್ಲದೆ ಅಂದುಕೊಂಡಂತೆ ಕೆಲಸಗಳು ನಡೆಯದ ಕಾರಣ ನೀವು ಕೋಪಗೊಳ್ಳುವಿರಿ. ಸಂಜೆ ವೇಳೆಗೆ ನಿಮ್ಮ ಹವ್ಯಾಸಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವಿರಿ. ಇದು ನಿಮಗೆ ಸ್ವಲ್ಪ ಸಮಾಧಾನ ಆಗುವುದು. ಕನ್ಯಾ ರಾಶಿ: ನಿಮ್ಮ ಅಸಡ್ಡೆಯ ವರ್ತನೆಯ ಪೋಷಕರನ್ನು ಚಿಂತೆಗೀಡು ಮಾಡಬಹುದು. ನಿಮ್ಮ ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಅವಧಿ ಕೆಲಸ ಮಾಡಬೇಕಾಗಬಹುದು. ನಿಮ್ಮವರ ಮೇಲೆಯೇ ನಿಮಗೆ ಸ್ಪರ್ಧೆ ಬೇಡ. ಇಂದು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ತುಲಾ ರಾಶಿ: ಸರ್ಕಾರಿ ಅಧಿಕಾರಿಗಳ ನೆರವಿನಿಂದ ಮಹತ್ವದ ಕೆಲಸಗಳು ಸಕಾಲದಲ್ಲಿ ನೆರವೇರಲಿವೆ. ವೈವಾಹಿಕ ಜೀವನ ಸಂತೋಷದಾಯಕವಾಗಿರುತ್ತದೆ. ಒಂದು ಪರಿವರ್ತನೆಯ ಅವಧಿ, ಹಳೆಯದಕ್ಕೆ ವಿದಾಯ ಹೇಳಿ ಹೊಸದನ್ನು ಸ್ವಾಗತಿಸಿ.
ವೃಶ್ಚಿಕ ರಾಶಿ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ದೀರ್ಘಾವಧಿಯಲ್ಲಿ ಪ್ರತಿಫಲವು ದೊಡ್ಡದಾಗಿರುತ್ತದೆ. ನಿಮ್ಮ ನಿರಂತರತೆಯನ್ನು ಪ್ರಶಂಸಿಸಲಾಗುತ್ತದೆ. ಕಾನೂನು ವ್ಯಾಜ್ಯಗಳಲ್ಲಿ ನಿಮ್ಮ ಪರ ಆಗಬಹುದು. ಧನು ರಾಶಿ. ಮೇಲಿನ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ತಲೆ ಹಾಕಬಹುದು. ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯುವಿರಿ. ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ಯೋಜನೆ ಮಾಡಬಹುದು. ಹಣವನ್ನು ಜಾಗರೂಕವಾಗಿ ಖರ್ಚು ಮಾಡಿ. ಮಕರ ರಾಶಿ. ವೃತ್ತಿಯಲ್ಲಿ ಬಿಡುವಿಲ್ಲದ ಬಿಗಿ ವಾತಾವರಣವನ್ನು ಹೊಂದಿರುತ್ತೀರಿ. ನಿಮ್ಮ ತಂದೆಯವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವಿರಿ. ದುಷ್ಟರ ಸಹವಾಸದಿಂದ ದೂರವಿರಿ. ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಕುಂಭ ರಾಶಿ. ಇಂದು ಕೆಲಸವು ಅಗಾಧವಾಗಿರಬಹುದು, ಇದರಿಂದ ನಿಮಗೆ ಒತ್ತಡವಾಗದಂತೆ ಪ್ರಯತ್ನಿಸಿ. ನಿಮ್ಮ ಕೆಲಸಗಳನ್ನು ಚೆನ್ನಾಗಿ ನಿರ್ವಹಿಸುವಿರಿ. ಇಂದು ಧರ್ಮಾರ್ಥ ಕಾರ್ಯಗಳನ್ನು ಕೈಗೊಳ್ಳುವಿರಿ. ಮೀನ ರಾಶಿ. ಇಂದು ನಿಮಗೆ ಕ್ರಿಯಾತ್ಮಕ ಮತ್ತೆ ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಇರುತ್ತದೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಸಿಗುವುದು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.